ಅಪಾಯಗಳನ್ನು ತಡೆಗಟ್ಟುವ ಸುದೀರ್ಘ 2.5 ಗಂಟೆಗಳಾಯ್ತು, ಇನ್ನೂ ಕೂಡ ಮುಂದುವರೆದಿದೆ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆ. ಇನ್ನೊಂದು 10 ನಿಮಿಷ ಮುಂದುವರಿಬಹುದು ಅನ್ನೋ ನಿರೀಕ್ಷೆ. ಆದ್ರೆ ಯಾವೆಲ್ಲ ನಿರೀಕ್ಷೆಗಳಿತ್ತು, ಅದರಲ್ಲೂ ಈ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ನಿರೀಕ್ಷೆ ಇತ್ತು. ತಕ್ಕ ಮಟ್ಟಿಗೆ ಅದನ್ನ ಸ್ಯಾಟಿಸ್ಫೈ ಮಾಡೋ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಒಂದರ್ಥದಲ್ಲಿ ಲೋಕಸಭಾ ಚುನಾವಣೆಯ ತಯಾರಿ ಸಿದ್ಧತೆ, ಅದರ ಜೊತೆಗೆ ಗ್ಯಾರಂಟಿಗಳಿಗೆ ಆದ್ಯತೆ, ಇದರ ಜೊತೆಗೆ ತಮ್ಮ ವೈಯಕ್ತಿಕ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಯಾವಾಗ್ಲೂ ಅಹಿಂದ ಲೀಡರ್ ಅಂತ ಏನ್ ಕರಿತೀವಿ, ಆ ಅಹಿಂದ ವೋಟ್ ಬ್ಯಾಂಕ್ ಅನ್ನ ಭದ್ರವಾಗಿ ಇಟ್ಕೊಳ್ಳೋ ಪ್ರಯತ್ನ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಗ್ಯಾರಂಟಿಯಲ್ಲೇ ಜಾಸ್ತಿ ಒದ್ದಾಡಿರುವ ರೀತಿಯಲ್ಲೂ ಕೂಡ ಕಾಣಿಸ್ತದೆ. ಬಿಕಾಸ್ ಅದಕ್ಕೆ ಅಡ್ಜಸ್ಟ್ ಮಾಡಕ್ ಹೋಗಿ ಸಾಕಷ್ಟು ಕಡೆ ಅನುದಾನಕ್ಕೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನೂ ಒಂದ್ ಕಡೆ ಬಿಜೆಪಿಯ ಯೋಜನೆಗಳಿಗೆ ಕತ್ತರಿ ಬಿದ್ದಿದೆ. ಇದಕ್ಕೆ ಅದೆಲ್ಲದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಲೋಕಪ್ರಿಯ ಗ್ಯಾರಂಟಿಯ ಲೆಕ್ಕಾಚಾರ ಯಾವ ರೀತಿಯಾಗಿದೆ? ಲೋಕಪ್ರಿಯ ಅಂದ್ರೆ ಲೋಕಸಭೆ ಎಲೆಕ್ಷನ್ ಅಲ್ವಾ, ಸೊ ಹೀಗಾಗಿ ಆ ಒಂದು ವೋಟಿನ ಹಿನ್ನೆಲೆಯನ್ನ ನೋಡಿಕೊಂಡು ಕೂಡ ಇಲ್ಲಿ ಬಜೆಟ್ ಅನ್ನ ಮಂಡಿಸಬೇಕಾಗುತ್ತೆ. ಯಾವುದೇ ಸರ್ಕಾರ ಇದ್ದಿದ್ರು ಕೂಡ ಅದನ್ನ ಮಾಡ್ತಿದ್ರು, ಅದನ್ನ ಸಿದ್ದರಾಮಯ್ಯನವರು ಕೂಡ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಆದ್ಯತೆಯನ್ನ ನೀಡಲಾಗಿದೆ. ಹತ್ತತ್ರ ಅದೇ ಒಂದು 58,000 ಕೋಟಿ ಹತ್ತತ್ರ ಮೀಸಲಿಡಲಾಗಿರುವಂಥದ್ದು ಅನುದಾನವನ್ನ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಾಧ್ಯತೆ, ಅಹಿಂದ ಮತ ಬ್ಯಾಂಕ್ ಅಸ್ಮಿತೆ ವರ್ಕೌಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇದರ ಜೊತೆಗೆ ಸಿಗರೇಟ್ ಎಣ್ಣೆ ಪ್ರಿಯರಿಗೆ ಬೆಲೆ ಏರಿಕೆಯ ಶಾಕ್ ಸಹಜವಾಗಿ ನಿರೀಕ್ಷೆ ಕೂಡ ಇತ್ತು. ಕಾರು ಬೈಕ್ ಖರೀದಿದಾರರು ಇನ್ಮೇಲೆ ಜೇಬನ್ನ ಮತ್ತಷ್ಟು ಭಾರವಾಗಿಸ್ಕೊಳ್ಬೇಕು, ಜೇಬಿಂದ ಹೆಚ್ಚಿನ ಹಣವನ್ನ ಆಚೆ ಹಾಕಬೇಕಾಗತ್ತೆ ಇನ್ ಕೇಸ್ ಖರೀದಿ ಮಾಡಬೇಕು ಅಂದ್ರೆ. ಇದರ ಜೊತೆಗೆ ನಾವು ಬೆಳಗ್ಗೆ ಕೂಡ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನ್ನ ಆಡಿದ್ವಿ. ಆಸ್ತಿ ಖರೀದಿ ನೋಂದಣಿ ಶುಲ್ಕವನ್ನ ಕೂಡ ಪರಿಷ್ಕರಣೆ ಮಾಡಲಾಗಿದೆ. ಸಂಪನ್ಮೂಲ ಕ್ರೋಢೀಕರಣಕ್ಕೆ ಬೇಕಾದ ಆಯ್ಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡೋದು ಅನಿವಾರ್ಯ ಕೂಡ ಇತ್ತು. ಒಂದ್ ಕಡೆ ಗ್ಯಾರಂಟಿಗಳ ಅನುಷ್ಠಾನ, ಅದರ ಜೊತೆಗೆ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳುವ ಹೊಣೆಗಾರಿಕೆ, ಹೀಗಾಗಿ ಒಂದಷ್ಟು ಪರಿಷ್ಕರಣೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರಾದ ಭವ್ಯ ನರಸಿಂಹಮೂರ್ತಿ, ಹಾಗೆ ಜೆಡಿಎಸ್ನ ವಕ್ತಾರರಾದ ನಜ್ಮಾ ನಜೀರ್ ಅವರು, ಹಾಗೆ ಕಾಸಿಯಾದ ಉಪಾಧ್ಯಕ್ಷರಾದ ರಾಜಗೋಪಾಲ್ ಅವರು ಕೂಡ ಇದ್ದಾರೆ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಭವ್ಯ ಅವರೇ, ಪಾಸ್ ಆ ಫೇಲ್? ನೀವು ಆಬ್ವಿಯಸ್ಲಿ ಪಾಸ್ ಅಂತೀರಿ, ಬಟ್ ಪರ್ಸೆಂಟೇಜ್ ಎಷ್ಟು? ಪಾಸ್ ಪರ್ಸೆಂಟೇಜ್ 35 ಇರ್ಬೋದು. ನಾವು ಡಿಸ್ಟಿಂಕ್ಷನ್ ಅಂತ ಹೇಳಿ, ಡಿಸ್ಟಿಂಕ್ಷನ್ ನಮ್ಮ ಗ್ಯಾರಂಟಿಗಳು, ನಮ್ಮ ಮ್ಯಾನಿಫೆಸ್ಟೋ, ನಾವೇನೇನ್ ಮೆನ್ಷನ್ ಮಾಡಿದೀವಿ ಅತಿ ಹೆಚ್ಚು ಕವರ್ ಆಗಿದೆ ಈ ಒಂದು ಬಜೆಟ್ ನಲ್ಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೇನ್ ಹೇಳಿದ್ರಿ, ಸಿದ್ದರಾಮಯ್ಯನವರು 14ನೇ ಸಾರಿ ಈ ಒಂದು ಬಜೆಟ್ ನ ಮಂಡನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ಏನು 13 ಬಾರಿ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ 14 ಬಜೆಟ್ಗಳು ನೋಡಿದ್ರು ನೀವು, ಅದರಲ್ಲಿ ಅಂಬೇಡ್ಕರ್ ಅವರು, ಬಸವಣ್ಣನವರು, ಲೋಹಿಯಾ ಅವರ ತತ್ವ, ಇನ್ನೊಂದು ಕಡೆ ಅಹಿಂದ, ಪ್ರತಿ ಒಂದನ್ನು ಮೇಂಟೈನ್ ಮಾಡಿದ್ದಾರೆ. ಈ 14ನೇ ಬಜೆಟ್ ಅಲ್ಲೂ ಕೂಡ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಏನು ಹೇಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಈಗ ಬಸವಣ್ಣನವರು ಏನು ಹೇಳ್ತಾರೆ, ಕಾಯಕ ಅನ್ನೋದು ಪ್ರೊಡಕ್ಷನ್, ದಾಸೋಹ ಅನ್ನೋದು ಡಿಸ್ಟ್ರಿಬ್ಯೂಷನ್ ಅಂತ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಈಗ ಒಂದಷ್ಟು ಇದನ್ನ ಆಬ್ವಿಯಸ್ಲಿ ಪೊಲಿಟಿಕಲ್ ಆಂಗಲ್ ಇಂದ ನೋಡ್ಲೇಬೇಕು, ನೋಡ್ತಾರೆ ಕೂಡ ನಿಮ್ಮ ಅಪೋನೆಂಟ್ಗಳು. ಹೀಗಾಗಿ ಹಿಂದಿನ ಸರ್ಕಾರದ ಕೆಲವೊಂದಷ್ಟು ಯೋಜನೆಗಳಿಗೆ ಬ್ರೇಕ್ ಹಾಕಿರೋದು, ಕೆಲವೊಂದಷ್ಟು ಹೊಸ ಯೋಜನೆಗಳು ಅಥವಾ ಇದ್ದ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಯೋಜನೆಗಳಿಗೆ ಮರುಜೀವ ಕೊಟ್ಟಿರೋದು. ಇಲ್ಲಿ ನೀವು ಹೇಳ್ತಾ ಇದ್ರಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಬಟ್ ಇಲ್ಲಿ ಕೆಲವೊಂದು, ಅದರಲ್ಲೂ ಬಿಜೆಪಿಯ ವೋಟ್ ಬ್ಯಾಂಕಿಗೆ ಕತ್ರಿ ಹಾಕಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡಿಸ್ಕೊಳ್ಳೋ ಪ್ರಯತ್ನ, ಎಸ್ಪೆಷಲಿ ಲೋಕಸಭಾ ಚುನಾವಣೆಗೆ ಅಂತ ಅನ್ನಿಸ್ತಿಲ್ವಾ? ಇವಾಗ ನೀವ್ ಹೇಳೋ ಪ್ರಕಾರ ಬಿಜೆಪಿಯ ವೋಟ್ ಬ್ಯಾಂಕ್ಗೆ ಕತ್ರಿ ಏನ್ ಹಾಕಿದೀವಿ ಅಂತ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ. ಬಟ್ ನಮ್ಮ ಯಾವ ಒಂದು ಪಾಲಿಸೀಸ್ ಇತ್ತು, ಮರುಜೀವನ ಯಾವ್ದಕ್ಕೆ ಕೊಟ್ಟಿದೀವಿ. ಫಾರ್ ಎಕ್ಸಾಂಪಲ್ ಇಂದಿರಾ ಕ್ಯಾಂಟೀನ್ 100 ಕೋಟಿ ಎತ್ತಿಟ್ಟಿದ್ದಾರೆ. ಇವತ್ತು ನೀವು ಹೋಗಿ ಆ ಸ್ಟೂಡೆಂಟ್ಸ್ ನ ಕೇಳಿ, ಅವರೇ ಹೇಳ್ತಾರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಕಲ್ ಸಿಗುತ್ತೆ ಮೇಡಮ್ ಅಂದಿದ್ರು. ಇವಾಗ ರಿಜುವಿನೇಟ್ ಮಾಡ್ತಾ ಇದೀವಿ. ಬಿಜೆಪಿಯವರು ಒಂದು ಹಸಿವು ಮುಕ್ತ ಕರ್ನಾಟಕ ಮಾಡ್ಬೇಕಂತ ತಂದಿರುವಂತಹದನ್ನೇ ತೆಗೆದಾಕಿದ್ರು. ಅದನ್ನ ನಾವು ಕ್ವೆಶ್ಚನ್ ಮಾಡ್ಬೇಕೇ ಹೊರತು ಯಾವುದು ನಿಜವಾಗ್ಲೂ ಜನರಿಗೆ ಒಂದು ಹಸಿವು ಮುಕ್ತ ಕರ್ನಾಟಕ ಮಾಡ್ಬೇಕಂತ ಇದ್ದಂತಹ ಒಂದು ಅನ್ನಭಾಗ್ಯ ಆಗ್ಬೋದು ಕಡಿತಗೊಳಿಸಿದ್ರು, ಮತ್ತೆ ಇಂದಿರಾ ಕ್ಯಾಂಟೀನ್ ಆಗ್ಬೋದು ಕಡಿತಗೊಳಿಸಿದ್ರು. ಅದನ್ನ ನಾವು ವಾಪಸ್ ತರಲೇಬೇಕು. ಅದು ನಮ್ಮ ಫ್ಲಾಗ್ಶಿಪ್ ಪ್ರೋಗ್ರಾಮ್. ಆಕ್ಚುಲಿ ರೈತರಿಗೆ ಉಪಯೋಗ ಆಗ್ತಾ ಇತ್ತು. ಕಿಸಾನ್ ಸಮ್ಮಾನ, ವಿದ್ಯಾಸಿರಿಯನ್ನ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ರು. ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ನಾನು ಕಾಸಿಯ ರಾಜಗೋಪಾಲ್ ಅವ್ರನ್ನ, ರೈತರ ಒಂದು ಇದೇನಿದೆ ಹೆಚ್ಚು ಶಕ್ತಿ, ಜಿಲ್ಲೆಗೊಂದು ಗೋಶಾಲೆ, ಎಪಿಎಂಸಿ ಕಾಯ್ದೆ, ಭವ್ಯಾಜಿ ಎಪಿಎಂಸಿ ಕಾಯ್ದೆ, ವಿವೇಕ ಶಾಲೆ, ಮಹಿಳಾ ಸ್ತ್ರೀ ಸಾಮರ್ಥ್ಯ ಯೋಜನೆ, ಭೂಸಿರಿ ಯೋಜನೆ, ಆಮೇಲೆ ಶ್ರಮಶಕ್ತಿ ಯೋಜನೆ,
ನಮ್ಮದೇ ಹೊಸ ಪ್ರೋಗ್ರಾಮ್ ಇದೆಯಲ್ವಾ, ಅದಕ್ಕಿಂತ ಎಫಿಷಿಯಂಟ್, ಈಗ ಮಕ್ಕಳ ಬಗ್ಗೆ ಆಗ್ಬೋದು, ಮಹಿಳೆಯರ ಬಗ್ಗೆ ಆಗ್ಬೋದು, ಅದಕ್ಕಿಂತ ಎಫಿಷಿಯಂಟ್ ಆಗಿರುವಂತಹ ನಮ್ಮ ಪ್ರೋಗ್ರಾಮ್ಗಳು, ನಮ್ಮ ಗ್ಯಾರಂಟಿಗಳೇ ಬಂದಾಗ ಇವೆಲ್ಲ ತುಂಬಾ ಚಿಕ್ಕದನ್ಸುತ್ತೆ. ಈಗ ರೈತರ ಒಂದು ಕುಟುಂಬಕ್ಕೆ ಆಗ್ಬೋದು, ಪ್ರತಿಯೊಂದು ಹಿಂದುಳಿದ ವರ್ಗದ ಕುಟುಂಬಗಳಿಗೆ ಇವತ್ತು ಏನಿಲ್ಲ ಅಂದ್ರೂ ನಮ್ಮ 5 ಗ್ಯಾರಂಟಿಗಳಿಂದ 48,000ದಿಂದ 60,000ದವರೆಗೂ ಹೋಗ್ತಾ ಇದೆ. ಒಂದು ಮಿನಿಮಮ್ ವೇಜ್ ಯಾರಿಗೆ ಇರ್ತಿರ್ಲಿಲ್ಲ ಅವರಿಗೆ ಈ ರೀತಿ ಕಾಂಪನ್ಸೇಟ್ ಆಗುತ್ತೆ ನಮ್ಮ 5 ಗ್ಯಾರಂಟಿಗಳಿಂದ. ನಿರೀಕ್ಷೆ ರಾಜಗೋಪಾಲ್ ಸರ್, ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಕೆಲವರಿಗೆ ಎಲ್ಲಿ ಹೊಡ್ತಾ ಬೀಳುತ್ತೆ ಆರ್ಥಿಕವಾಗಿ ಅನ್ನುವಂತ ಒಂದು ಆತಂಕ ಕೂಡ ಇತ್ತು. ನೀವು ನೋಡಿದಂತೆ ಹೇಗ್ ಬಣ್ಣಿಸ್ತೀರಾ ಈ ಬಜೆಟ್ ನ? ಒಟ್ಟಾರೆ ನಮ್ಮ ಕೈಗಾರಿಕೆಗಳಿಗೆ ಒಂದು ನಿರಾಶಾದಾಯಕವಾದ ಬಜೆಟ್ ಅಂತ ಹೇಳಬೇಕು. ಕಳೆದ 2 ವರ್ಷಗಳಿಗೆ ನಮ್ಮ ಬಜೆಟ್ನಲ್ಲೇ ಮುಖ್ಯಮಂತ್ರಿ ಓದಿದ ಹಾಗೆ ನಮ್ಮ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಬಹಳ ಇಳಿಮುಖವಾಗಿದೆ. ಈ ಸಲ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಟ್ರಾಕ್ಟ್ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು. ಕೈಗಾರಿಕೆಗಳ ಯಾವುದೇ ಉತ್ತೇಜನಾಧಿಕಾರಿಯಾದಂಥ ಯಾವುದೇ ಒಂದು ಸ್ಕೀಮ್ಸು ಇಲ್ಲ ಇದರಲ್ಲಿ, ಎಕ್ಸೆಪ್ಟ್ ಫಾರ್ ಒಂದು 2 acresಗೆ ಒಂದು ನಿಮಗೆ ಕನ್ವರ್ಷನ್ಗೆ ಪರ್ಮಿಷನ್ ಬೇಕಿಲ್ಲ ಅಂತ ಒಂದು ಸುವಮೋಟ ಒಂದು ಕನ್ವರ್ಷನ್ ಮಾಡ್ಕೋಬೋದು ಅಂತ ಒಂದೇ ಒಂದು ಪಾಯಿಂಟ್ ಬಿಟ್ಟರೆ, ಮತ್ತು ಕೆಲವಾರು ಕೈಗಾರಿಕಾ ವಸಾಹತುಗಳನ್ನು ನಾರ್ತ್ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತೀವಿ ಅದನ್ನು ಬಿಟ್ಟರೆ ಒಟ್ಟಾರೆಯಾಗಿ ಕೈಗಾರಿಕೆಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಯಾವುದೇ ರೀತಿ ಸ್ಕೀಮ್ಸನ್ನು ಘೋಷಣೆ ಮಾಡಿಲ್ಲ. ಅದರಲ್ಲೂ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳಲ್ಲಿ ನಮ್ಮ ವಿದ್ಯಾವಂತ ಯುವಕರುಗಳು ಬರಬೇಕಾದಂಥ ಒಂದು ಫೀಲ್ಡ್ ಅದು. ಅದಕ್ಕೆ ಯಾವುದೇ ಒಂದು ಅಟ್ರಾಕ್ಟಿವ್ ಸ್ಕೀಮ್ಸ್ ಅನ್ನ ನಾವು ನಮ್ದು ಪ್ರೀ ಬಜೆಟ್ ಡಿಸ್ಕಷನ್ ಅಲ್ಲಿ ನಿಮ್ಮ ಅಧ್ಯಕ್ಷರಿದ್ರು, ಅವ್ರದ್ದೇ ಅಂದ್ರೆ ಕಾಸಿಯಾ ರಿಲೇಟೆಡ್ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿ. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಎಸ್ಟೇಟ್ ಅಲ್ಲಿ ಇರೋರಿಗೆ ಮೂಲಭೂತ ಸೌಕರ್ಯದ ಕಡೆ ಗಮನ ಕೊಡಬೇಕು ಅನ್ನೋದಾಗಿರ್ಬೋದು, ಈ ಎಲೆಕ್ಟ್ರಿಸಿಟಿ ಬಿಲ್ ನ ಮೇಲಿರುವ ಟ್ಯಾಕ್ಸ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು, ಇದನ್ನ ಫೋಕಸ್ ಮಾಡಿಲ್ವಾ ಬಜೆಟ್ ಅಂತ? ಮಾಡಿಲ್ಲ ಮೇಡಮ್, ಅದಕ್ಕೆ ಬರ್ತಾ ಇದ್ದೀನಿ. ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಅನ್ನೋದು ಕೂಡ ನಾವು ಪ್ರೆಸೆಂಟ್ ಮಾಡಿದ್ವಿ ಅದನ್ನ, ಅದಕ್ಕೂ ಯಾವುದೇ ರೀತಿ ಒತ್ತು ಕೊಟ್ಟಿಲ್ಲ ಅವರು. ಮತ್ತೆ ಎಲೆಕ್ಟ್ರಿಸಿಟಿ ಏನಂದ್ರೆ ಒಂದು ನಿಯರ್ಲಿ 40 to 50% ಜಾಸ್ತಿ ಆಗಿದೆ. ಅವ್ರು ಏನೇ ರೀಸನ್ ಔಟ್ ಹೇಳಿದ್ರು, ನಾವು 2-3 ತಿಂಗಳದ್ದು ಬ್ಯಾಲೆನ್ಸ್ ಹಾಕಿದೀವಿ ಅಂತ ಹೇಳಿದ್ರು ಕೂಡ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ನಮ್ಮ ಕೈಗಾರಿಕೆಗಳು ಒಂದು ಭಾರಿ ಹೊಡೆತನೇ ಬಿದ್ದಿದೆ ವಿದ್ಯುತ್ ಶಕ್ತಿ ದರ ಹೆಚ್ಚಳದಿಂದ. ಅದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಅದು KRC ಬಗ್ಗೆ ಒಟ್ಟಾರೆಯಾಗಿ ಅವ್ರು KRC ಬಗ್ಗೆ ಬ್ಲೇಮನ್ನು ಹಾಕ್ತಾ ಇದ್ದಾರೆ. ಅಪೀಲ್ ಮಾಡ್ಕೊಳ್ಳಿ ನೀವು, KRC ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಆದರೂ ತೆರಿಗೆ ಕೂಡ ಅಟ್ಲೀಸ್ಟ್ ತೆರಿಗೆ ಕೂಡ ಕಡಿಮೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಅದಕ್ಕೆ ಸರ್ಕಾರದ ಕಂಟ್ರೋಲಲ್ಲಿತ್ತು, ಅದು ಕೂಡ ಮಾಡಿಲ್ಲ. ಮತ್ತು ನಾವು ಕೂಡ ಒಂದು ಎಕ್ಸಿಬಿಷನ್ ಸೆಂಟರ್ಗೆ ಒಂದು ಅನುದಾನ ಕೇಳಿದ್ವಿ. ಈಗ ತಮಗೆ ಏನಿದೆ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಏನಿದೆ ಅದು ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ಮಾತ್ರ ಇರೋದು. ಸಣ್ಣ ಕೈಗಾರಿಕೆಗಳಿಗೆ ನಾವು ಅಲ್ಪ ಶುಲ್ಕದಲ್ಲಿ ಮಾಡುವಂಥ ಒಂದು ಜಾಗ ನಾವು ಇಂಪ್ರೂವ್ಮೆಂಟ್ಗೆ ಅನುದಾನ ಕೇಳಿದ್ವಿ. ಕಳೆದ ಬಾರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾಗ ಸ್ವಲ್ಪ ಅನುದಾನ ಕೊಟ್ಟಿದ್ರು, ಅದು ಅನುದಾನ ಕೊರತೆಯಿಂದಾಗಿ ಸ್ಟಾಪ್ ಆಗಿದೆ. ಅದು ಈ ಸಲ ಕೇಳಿದ್ವಿ, ಕೊಡ್ತೀವಿ ಅಂತ ಕೂಡ ಹೇಳಿದ್ರು, ಅದು ಏನು ಆಗ್ತಾ ಆಗಿಲ್ಲ ಅದು. ಇದೇ ರೀತಿ ಮತ್ತೆ ಬೇರೆ ಬೇರೆ ವಸಾಹತುಗಳು ಬೆಂಗಳೂರು ಸುತ್ತಮುತ್ತ ಯಾವುದೂ ವಸಾಹತುಗಳಿಗೆ ಯಾವುದು ಘೋಷಣೆ ಆಗಿಲ್ಲ. ಮತ್ತು ಟ್ಯಾಕ್ಸ್ ಪ್ರಾಪರ್ಟಿ ಟ್ಯಾಕ್ಸ್ಗಳಿರ್ಬೋದು ಕೈಗಾರಿಕೆಗಳಿಗೆ, ಈ ಥರ ಹಲವಾರು ಕೊರತೆಗಳಿದೆ, ಹಲವಾರು ತೊಂದರೆಗಳನ್ನು ನರಳ್ತಾ ಇದ್ದೀವಿ. ಅದ್ರ ಬಗ್ಗೆ ಸರ್ಕಾರ ಗಮನ ಕೊಟ್ಟಂತೆ ಕಾಣ್ತಾ ಇಲ್ಲ. ಒಂದಷ್ಟು ಜಾಗಗಳು ಜಿಲ್ಲೆಗಳನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. 7 ಸ್ಥಳದಲ್ಲಿ ಹೊಸದಾಗಿ ಕೈಗಾರಿಕಾ ವಸಾಹತು ಹಂತವಾಗಿ ಸ್ಥಾಪನೆ ಅಂತ ಹೇಳಿ. ಇದು ಆಲ್ಮೋಸ್ಟ್ ಪ್ರತಿ ಬಾರಿ ಬಜೆಟ್ ಅಲ್ಲೂ ಕೂಡ ಫೋಕಸ್ ಆಗುತ್ತೆ, ಅನುಷ್ಠಾನ ಇಂಪಾರ್ಟೆಂಟ್ ಅಂತ. ನಮಗೆ ಗೊತ್ತಿರೋ ಹಾಗೆ KSIDCನವರು ಕಳೆದ 10 ವರ್ಷಗಳಿಂದ ನೆನಮಂಗಲದಲ್ಲಿ ಒಂದು ಬಿಟ್ರೆ ಮತ್ತೆ ಒಂದು ಚಳ್ಳಕೆರೆ ಅಂತ ಒಂದು ಜಾಗದಲ್ಲಿ ಬಿಟ್ರೆ ಬೇರೆ ಯಾವುದೇ ವಸಾಹತನ್ನ ನಾವು ಅವರು ಮಾಡಿಲ್ಲ. ಇದು ತಮಗೆ ಗೊತ್ತಿರೋ ಹಾಗೆ ಸಾರ್ವಜನಿಕ ಫಿಲ್ ಮಾಡ್ಲಿಕ್ಕೋಸ್ಕರ ಪೇಪರ್ಗಳು ಎಕ್ಸ್ಟ್ರಾ ಬರ್ತಾ ಇದಾವೆ ಬಿಟ್ರೆ ಅದು ಕಾಣಿಸ್ತಾ ಇಲ್ಲ. KSIDC ಮತ್ತೆ KDB ಅಂತ 2 ಇಲಾಖೆಗಳಿದಾವೆ. 75 ವರ್ಷಗಳಾದರೂ ಕೂಡ ಇನ್ನು 6% ಅಷ್ಟೇ ಮಾತ್ರ ಇವೆರಡು ಡೆವಲಪ್ ಮಾಡಿರುವಂಥ ಏರಿಯಾಗಳಿದೆ. 94% ಕೈಗಾರಿಕೆಗಳು ಪ್ರೈವೇಟ್ ಲ್ಯಾಂಡ್ಸ್ ಅಲ್ಲಿ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಒದ್ದಾಡ್ತಾ ಇದ್ದೀವಿ. ಸರ್ಕಾರ ಅದ್ರ ಗಮನ ಹರಿಸಬೇಕಿತ್ತು ಅಂತ ನನ್ನ ಭಾವನೆ. ರೈಟ್, ನಜ್ಮಾ ಅವರೇ, ನಿಮ್ಮ ಸಹನೆ ನಮ್ಮ ಜೊತೆಯಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿಯಿಂದ ಕೂಡ ನಮ್ಮ ಜೊತೆಲಿ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯ MLC ಆದ DS ಅರುಣ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅರುಣ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಕೇಳ್ತಾ ಇದೆ. ಅರುಣ್ ಸರ್, ನಿಮ್ಮ ಸರ್ಕಾರ ಜಾರಿಗೆ ತಂದಿದ್ದ ಒಂದಷ್ಟು ಯೋಜನೆಗಳಿಗೆ ಕತ್ತರಿ, ಹೊಸದೊಂದಷ್ಟು ಹಾಗೆ ಹಳೆ ಒಂದಷ್ಟು ಯೋಜನೆಗಳಿಗೆ ಮರುಜೀವ, ಗ್ಯಾರಂಟಿಗಳಿಗೆ ಆದ್ಯತೆ, ಇದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಕಾರಣಕ್ಕೆ ಸಿಗ್ತಾ ಇದೆ ತಮಗೆ ಅಂತ ಹೇಳಿ ಬಜೆಟ್ ನಿಂದ? ಅಲ್ಲ, ನಾನೊಬ್ಬ ಅಪೋಸಿಷನ್ ಪಾರ್ಟಿಲಿ ಇರೋ ಕಾರಣಕ್ಕೆ ನಾನು ಒಂದು ಬಜೆಟ್ ನ ವಿರೋಧ ಮಾಡ್ತೀನಿ ಅಂತ ಅಲ್ಲ. ಒಟ್ಟು ನಮಗ್ ಎಲ್ಲರಿಗೂ ಗೊತ್ತಿತ್ತು, ನಾವೊಂದು ಬಜೆಟ್ ನ ಫೆಬ್ರವರಿ ತಿಂಗಳಲ್ಲಿ ಮೊನ್ನೆ ಬಸವರಾಜ ಬೊಮ್ಮಾಯಿ ಅವ್ರು ಕೊಟ್ಟಿದ್ರು, 3,08,000 ಕೋಟಿ. ಆಮೇಲೆ ಅವಾಗ್ಲೂ ಹೇಳಿದ್ವಿ 21, 22, 22, 23 ನಮಗೆ ಸಪ್ಲಿಮೆಂಟರಿ ಬಜೆಟ್ ಮಾಡಬೇಕಾರೆ ನಮಗೆ ಬಜೆಟೆಡ್ ರೆವಿನ್ಯೂಗಿಂತ ಜಾಸ್ತಿ ನಮಗೆ ರೆವಿನ್ಯೂ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಸಾಧನೆ ಮಾಡಿದ್ವಿ ಅವಾಗ. ಅದಾದ್ಮೇಲೆ ಇವರ ಕಾಂಗ್ರೆಸ್ನ
ಈ ಚುನಾವಣೆ ಸಂದರ್ಭದಲ್ಲಿ ಮಾಡಿದಂತಹ ಘೋಷಣೆಗಳಿಂದ, ಅವರು ಮಾಡಿದಂತಹ ಗ್ಯಾರಂಟಿಗಳಿಂದ ಎಲ್ಲಿಂದ ದುಡ್ಡು ತರುವಂತದ್ದೊಂದು ಅನ್ನೋದು ಇಡೀ ಕರ್ನಾಟಕ ಜನತೆ ಕಾಯ್ತಾ ಇದ್ರು. ಸುಮಾರು ಈ 48ರಿಂದ 60,000 ಕೋಟಿಗಳು ಬೇಕು ಎಲ್ಲ ಯೋಜನೆಗಳಿಗೆ ಇಡೀ ವರ್ಷಕ್ಕೆ. ಆದ್ರೆ ಈಗಾಗ್ಲೇ 3-4 ತಿಂಗಳು ಮುಗ್ದಿದೆ. ಆದ್ರೆ ಈ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಅವ್ರು ಏನ್ ಗ್ಯಾರಂಟಿ ಅಂತ ಹೇಳಿದ್ರು, ಇಟ್ಸ್ ನಾಟ್ ಅನ್ ಅಶ್ಯೂರೆನ್ಸ್. ಗ್ಯಾರಂಟಿ ಅಂದ್ರೆ ನಾವ್ ಏನ್ ಹೇಳಿದ್ವಿ ಅದನ್ನ ಮಾಡ್ತೀವಿ ಅಂತ, ಅದನ್ನು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಕ್ಕೆ ಆಗದೆ ಇರೋದ್ರಿಂದ ಈ 5 ಗ್ಯಾರಂಟಿಗಳನ್ನ ಅವ್ರು ಹೇಳದಂತ ರೀತಿಯಲ್ಲಿ ಮಾಡಕ್ ಆಗದೆ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಬಟ್ ಅರುಣ್ ಸರ್, ನಿಮ್ಮ ಮೇಲೇನೆ ಬ್ಲೇಮ್ ಗೇಮ್ ಕೂಡ ಆಯ್ತಾ ಅಂತ ಹೇಳಿ ಅರುಣ್ ಸರ್. ಈಗ ಜಿಎಸ್ಟಿಪಿ ಉದಾಹರಣೆ ಕೊಟ್ರು. ಜಿಎಸ್ಟಿಪಿ 7.9 ಅಂತ ಹೇಳಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಬಟ್ 2000 ಅಂದ್ರೆ ಅವ್ರ ಅವಧಿ ಇದ್ದ ಸಂದರ್ಭದಲ್ಲಿ ಇಟ್ ವಾಸ್ ಬಿಯಾಂಡ್ 11% ಅಂತ ಹೇಲಿ. ಬಿಜೆಪಿ ಬಂದ್ಮೇಲೆ ಅದು ಕುಸ್ತು ಹೋಯ್ತು ಅಂತ ಹೇಳ್ತಾರೆ. FDI ಕೂಡ ಕಮ್ಮಿ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ವಿತ್ ನಂಬರ್ಸ್ ಕೋಟ್ ಮಾಡಿ ಹೇಳ್ತಾರೆ. ಅಲ್ಲಲ್ಲ, ನಾನು ವಿತ್ ನನ್ನ ಹತ್ರ ಇರೋ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಕೊಡ್ತೇನೆ ನಿಮಗೆ. ಸಿದ್ದರಾಮಯ್ಯನವ್ರ ಸರ್ಕಾರ 2013ರಿಂದ 2018 ತನಕ ಏನಾಯ್ತು, ನಮ್ಮ GDP, ನಮ್ಮ ನ್ಯಾಷನಲ್ GDPಗೆ ಹೋಲಿಸಿದಾಗ ನಮ್ಮ ನ್ಯಾಷನಲ್ GDPಗಿಂತ ಕಡಿಮೆ. ನಮ್ಗೆ ಯಾವಾಗ್ಲೂ ಹೆಂಗಿರ್ತಿತ್ತು ಅಂದ್ರೆ, ನ್ಯಾಷನಲ್ GDP ತಗೊಂಡಾಗ ಕರ್ನಾಟಕ GDP ಮತ್ತೆ ಒಂದು ಮಹಾರಾಷ್ಟ್ರ, ತಮಿಳ್ನಾಡು, ಈ ತರದ್ದು 5 ರಾಜ್ಯಗಳು ನಮ್ಮ ನ್ಯಾಷನಲ್ GDPಗಿಂತ ನಮ್ದು ಚೆನ್ನಾಗಿರೋದು. 2013ರಿಂದ 2018ರಲ್ಲಿ ನಮ್ಮ GDP ನೋಡಿದಾಗ ಕೊನೆ 2 ವರ್ಷ ನ್ಯಾಷನಲ್ GDPಗಿಂತ ಕಡಿಮೆ ಇದ್ವಿ ನಾವು. ಅಂದ್ರೆ ಈ ನೋಡಿ, ಇದು ಒಟ್ಟು ಬಜೆಟ್ ಈಜೆಟ್ ಅನ್ನೋದಕ್ಕಿಂತ ಕೊನೆಯದಾಗಿ ನಮ್ಮ ಜನರಿಗೆ ಒಳ್ಳೇದನ್ನ ನಾವ್ ಯಾವ ರೀತಿ ಮಾಡ್ತೀವಿ ಅಂತ. ಕಾಸಿಯಾದವರು ನನ್ನ ಸ್ನೇಹಿತರಿದರಲ್ಲಿ ಅವರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಎಲ್ಲಿಂದ ದುಡ್ಡು ತರ್ತಾರೆ ಅಂತ ನಾವು ಒಂದು ರೀತಿಯಾಗಿ ನಮ್ದು ಇಡೀ ರಾಜ್ಯ ಇನ್ಫ್ರಾಸ್ಟ್ರಕ್ಚರಿಗೆ ಮತ್ತೆ ಹಲವಾರು ಉದ್ಯಮವನ್ನ ಸೃಷ್ಟಿ ಮಾಡೋದ್ರೊಳಗೆ ನಮಗೆ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಅವರ ಇಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಗಳನ್ನ ಕೂಡ ನಡೀತಾ ಇತ್ತು. ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಕೂಡ ಬರುವಂತ ಹಂತದಲ್ಲಿ ಇವತ್ತು ಏನಾಯ್ತು, ಇಡೀ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಿಲ್ಸೋ ಅಂತದಕ್ಕೆ ಹೋಗುತ್ತೆ. ಮತ್ತೆ ಟ್ಯಾಕ್ಸ್ ಇಷ್ಟೊಂದು ಹಾಕಿದ್ರೆ ನಾವು ಪಕ್ಕದ ರಾಜ್ಯಗಳ ಜೊತೆ ನಾವು ಕಾಂಪಿಟೇ ಮಾಡಕ್ ಆಗೋದಿಲ್ಲ. ನಾವು ಬೆಳಿಗ್ಗೆ ಎಲ್ಲ ಇದನ್ನೇ ಮಾತನಾಡ್ತಾ ಇದ್ವಿ. ಒಂದ್ ಕಡೆ ಕೊಟ್ಟು ಇನ್ನೊಂದ್ ಕಡೆ ಕಿತ್ಕೊಳ್ಳುವಂತದ್ ಸರಿಯಾಗಲ್ಲ, ಇಂಬ್ಯಾಲೆನ್ಸ್ ಅನ್ನುವ ರೀತಿಯಲ್ಲಿ. ಅಂದ್ರೆ ಒಬ್ರಿಗೆ ಕೊಡಕ್ ಹೋಗಿ ಇನ್ನೊಬ್ರ ಮೇಲೆ ಹೊರೆ ಹೊರಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದೇ ರೀತಿಯಾಗಿ ಆಗ್ಬಿಟ್ಟಿದೆ ಈಗ. ಹೌದು, ನಾನ್ ಅದನ್ನೇ ಹೇಳ್ತಾ ಇರೋದು. ನಾವು ಇಷ್ಟೊಂದು ಜಾಸ್ತಿ ಟ್ಯಾಕ್ಸ್ ಗಳನ್ನ ಹಾಕಿದ್ರೆ ಮತ್ತೆ ನಾವು ಮಿಡ್ಲ್ ಕ್ಲಾಸ್ ಅಂಡ್ ಎಬವ್ ಮಿಡ್ಲ್ ಕ್ಲಾಸ್ ಅಲ್ಲಿ ಇರೋಂತವ್ರಿಗೆ, ಈ ರಾಜ್ಯದ ಒಟ್ಟು ಹೆಚ್ಚು ಜನಸಂಖ್ಯೆ ಇರುವಂತವರಿಗೆ ಇಷ್ಟೊಂದು ಭಾರವನ್ನ ಹಾಕಿದ್ರೆ ಏನಾಗುತ್ತೆ, ಎಲ್ಲಿಗೆ ಹೋಗುತ್ತೆ ಅನ್ನೋಂಥದ್ದನ್ನೇ ಆಗಲ್ಲ. ಹಾಗಾಗಿ ಇದನ್ನ ನಾವೆಲ್ಲರೂ, ನಾನು ಪಕ್ಷಾತೀತವಾಗಿ ನಂದೇನಿದೆ ಅಂದ್ರೆ, ಪಕ್ಷಾತೀತವಾಗಿ ನಾವು ಯೋಚನೆ ಮಾಡ್ಬೇಕಾರೆ, ನಾವು ಇವತ್ತು ಒಂದು ದೇಶ ಬೆಳವಣಿಗೆ ಆಗ್ತಾ ಇದೆ, ನಮ್ಮ ರಾಜ್ಯವನ್ನು ಬೆಳವಣಿಗೆ ಆಗ್ತಾ ಇದೆ, ಹೈಯೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ GST ಕಲೆಕ್ಷನ್ ನಮ್ಮ ರಾಜ್ಯದಿಂದ ಆಗ್ತಾ ಇದ್ದಾಗ ಪ್ರೋಗ್ರೆಸಿವ್ ಬಜೆಟ್ ಅನ್ನ ಮಾಡ್ಬೇಕಿತ್ತು. ನಾವು ಯೋಜನೆಗಳನ್ನ ಕೊಡೋದ್ರೊಳಗೆ ನಮಗೆ ಜನರಿಗೆ, ಬಡವರಿಗೆ ಕೊಡೋಂತ ಯೋಜನೆಗಳಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ತೇವೆ. ಅವ್ರು ಮಾಡ್ತಿರೋಂಥದ್ದು ಅದ್ಭುತವಾಗಿದೆ. ಆದ್ರೆ ಹೆಂಗೆ ರೆವಿನ್ಯೂ ಬರುವಂತದನ್ನು ಕೂಡ ನಾವು ನೋಡ್ಬೇಕು. ನಾವು ರೆವಿನ್ಯೂ ಜಾಗದಲ್ಲಿ ಇನ್ನಷ್ಟು ಒತ್ತನ್ನ ಕೊಟ್ಟು ಅದ್ರೊಳಗಡೆ ಇರುವಂತ ಎಕ್ಸೆಸ್ ರೆವಿನ್ಯೂನ ನಾವೇನಾದ್ರೂ ಈ ತರ ಯೋಜನೆಗಳಿಗೆ ಉಪಯೋಗಿಸಿದ್ರೆ ಮಾತ್ರ ನಮ್ಮ ರಾಜ್ಯ ಬೆಳವಣಿಗೆ. ಈಗ ಇಂಡಸ್ಟ್ರಿಗಳೇ ಯಾವ್ದು ಬರ್ಲಿಲ್ಲ ಅಂದ್ರೆ ನಮಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಹೆಂಗಾಗುತ್ತೆ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಲಿಲ್ಲ ಅಂದ್ರೆ, ಕನೆಕ್ಟಿವಿಟಿ ಆಗ್ಲಿಲ್ಲ ಅಂದ್ರೆ, ನೀವು ಸುಮ್ನೆ ನಾನು 7,500 ಕೋಟಿ. ಅರುಣ್ ಸರ್, ಯು ಆಲ್ಸೋ ನೋ ದಟ್ ಇಲ್ಲಿ ಚುನಾವಣೆ ಮುಗ್ದಿದ್ರು ಕೂಡ ಎಲೆಕ್ಷನ್ ಫೀವರ್ ಇದೆಯಲ್ಲ, ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಲೋಕಸಭಾ ಚುನಾವಣೆ, ವೈ ನಾಟ್ ಇಂಪ್ಲಿಮೆಂಟ್ ಎ ಸೋಷಿಯಲಿಸ್ಟಿಕ್ ಬಜೆಟ್? ಈಗ ನೀವ್ ಹೇಳ್ತೀರಿ ಇನ್ಫ್ರಾಸ್ಟ್ರಕ್ಚರ್. ನಾವು ಬೆಳಗ್ಗೆ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಫಸ್ಟ್ ಹಸ್ದವನಿಗೆ ಅನ್ನ ಕೊಡೋಣ, ಆಮೇಲೆ ಬಿಲ್ಡಿಂಗ್ ಕಟ್ಟೋಣ ಅನ್ನೋ ಆ ನಿಲುವು ಯಾಕೆ ಆಗಬಾರ್ದು ಅಂತ ಹೇಳ್ತೀರಿ? ಸಾಮಾಜಿಕ ನ್ಯಾಯ ಅನ್ಕೊಂಡು ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತಾ ಅಂತ ಅಲ್ಲ. 75 ವರ್ಷದಿಂದ ಇದನ್ನೇ ಹೇಳ್ಕೊಂಬಂದ್ರಲ್ಲ ಕಾಂಗ್ರೆಸ್ ಅವರು ಅನ್ನೋದು ನನಗೆ ಬೇಜಾರು. 75 ವರ್ಷದಿಂದ ಇದನ್ನೇ ಹೇಳ್ಕೊಂಬಂದ್ರಲ್ಲ. ನಾವು ಡೆವಲಪ್ಮೆಂಟ್ ಗಳನ್ನ ಮಾಡಿ ಅವರಿಗೆ, ಜನರಿಗೆ ತನ್ನ ಕಾಲ್ ಮೇಲೆ ಕಾಲ್ ನಿಲ್ಲುವಂತಹ ಒಂದು ಅವಕಾಶಗಳನ್ನ ಮಾಡ್ಕೊಡ್ಬೇಕು. ಬಿಟ್ರೆ ಈ ರೀತಿ ಆದಂತ ನೀವು ಏನೇ ಹೇಳಿ, ಇವತ್ತು ಇನ್ನೊಂದು ವರ್ಷಕ್ಕೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಇದ್ರ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿ ಏನೇನು ನಾವು ಕಾಣ್ತೀವಿ ಅಂತ. ನನ್ನ ಇಂಡಸ್ಟ್ರಿ, ಬೇಕಾದ್ರೆ ಕಾಸಿಯಾದವ್ರನ್ನ ಕೇಳಿ, ನನ್ನ ಇಂಡಸ್ಟ್ರಿಗೆ ನನ್ನ ಕರ್ನಾಟಕದ ಜನ ಬರೋದಿಲ್ಲ ಕೆಲಸ ಮಾಡ್ಲಿಕ್ಕೆ. ನಾನು ಬಿಹಾರಿಂದ, ವೆಸ್ಟ್ ಬೆಂಗಾಳಿಂದ ಇವತ್ತು ಕರ್ಕೊಂಬರುವಂತ ಸ್ಥಿತಿಲಿ ಇದೀವಿ. ನಮ್ಮ ಅಂದ್ರೆ ನಮಗೆ ಇಲ್ಲಿ ಕೊಡಕ್ಕೆ ನಮಗೆಲ್ಲಾ ಅವಕಾಶಗಳು, ರಿಸೋರ್ಸಸ್ ಎಲ್ಲ ಇದೆ.
ಆದ್ರೆ ನಮ್ಮ ಜನನ್ನ ಯಾವ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋಂಥದ್ದನ್ನ ನಾವು ತೀರ್ಮಾನ ಮಾಡ್ಬೇಕು ರಾಜಕಾರಣಿಗಳು. ಬರೀ ಕೇವಲ ಚುನಾವಣೆಗೆ ಮಾತ್ರ ಸೀಮಿತ ಮಾಡ್ಕೂಡುದು. ಬೇಕಾದ್ರೆ ನೀವು ಇದನ್ನ ಅನಲೈಸ್ ಮಾಡಿ ಇಡೀ ಕರ್ನಾಟಕದಾದ್ಯಂತ ನಾವು ಕೊಡ್ಬೇಕಾಗಿರೋದು ಜನಕ್ಕೆ ಅವರಿಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಕೊಟ್ಟು ಅವರಿಗೆ ಈಗ ಕಾಯಕವೇ ಕೈಲಾಸ ಅಂತ ನಂಬಿರುವಂತಹ ನಾವು ನಮ್ಮ ರಾಜ್ಯ ಕಾಯಕವೇ ಕೈಲಾಸ ಅನ್ನೋದನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇರೋಂಥದ್ದು ಎಲ್ಲೋ ಒಂದ್ ಕಡೆ ನಮಗೂ ಒಂದ್ ರೀತಿಯಾದಂತಹ ಒಂದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇದನ್ನಾಗಿದ್ದು ನಿಜವಾಗ್ಲೂ ಬೇಜಾರು. ಮತ್ತೆ ಇದು ಧರ್ಮಗಳನ್ನ ಒಡೆಯುವಂತದನ್ನ ಚುಚ್ಚಿ ಬರೋಣ ಅಲ್ಲಿ ಅದ್ರ ಬಗ್ಗೆನೂ ಕೂಡ ಬಹುಶಃ ಇನ್ನು ವಾಸ್ತಾಗಿ ಡಿಸ್ಕಸ್ ಮಾಡ್ಬೇಕಾ ಅಂತ ಹೇಳಿ. ಅರುಣ್ ಸರ್ ನಿಮ್ಮ ಸಹನೆ ನಮ್ಮ ಜೊತೆಲಿ ನಜ್ಮಾ ಅವರೇ, ಈಗಷ್ಟೇ ಐ ವಾಸ್ ಜಸ್ಟ್ ರೀಡಿಂಗ್ ಔಟ್ ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಹೇಗಿದೆ ಈ ಬಜೆಟ್ಗೆ ಅಂತ ಹೇಳಿ, ವ್ಯಂಗ್ಯ ಭರಿತ ಪ್ರತಿಕ್ರಿಯೆಗಳು. ಹಿಂದಿನ ಸರ್ಕಾರದ ಬಜೆಟ್ ಅನ್ನು ಇನ್ನೊಂದು ಸ್ವಲ್ಪ ಮುಂದುವರಿಸಿದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಹೆಣಗಾಟ ಮುಂದುವರಿಸಿದ್ದಾರೆ ಅಂತ. ಯು ಹ್ಯಾವ್ ದ ಸೇಮ್ ಒಪಿನಿಯನ್? ಹೌದು, ಖಂಡಿತ 59 ಕೋಟಿ ಡಿಫರೆನ್ಸ್ ಇರಬಹುದು. ಎರಡು ಬಜೆಟ್ಗೂ ಕೂಡ 59 ಕೋಟಿ ರೂಪಾಯಿ ಡಿಫರೆನ್ಸ್ ಇದೆ. ಒಟ್ಟಾರೆ 3,28,000 ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ 2.5 ಲಕ್ಷ ಕೋಟಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಇಟ್ಟಿದ್ರೆ 27,000 ಕೋಟಿ ಸಾಲ ತೀರ್ಸೋದಿಕ್ಕಂತ ಇಟ್ಕೊಂಡಿದ್ದಾರೆ. ಒಟ್ಟಾರೆ ಮಾಡಿರೋ ಸಾಲ ಎಷ್ಟು ಅಂತ ನೋಡಿದ್ರೆ ಬೊಮ್ಮಾಯಿ ಅವ್ರು 77,000 ಕೋಟಿ ಸಾಲ ಮಾಡಿ ಹೋಗಿದ್ರು, ಇವ್ರು 85,000 ಕೋಟಿಯನ್ನ ಸಾಲ ಮಾಡಿ ಇಟ್ಟಿದ್ದಾರೆ. ಒಂದು 85,000 ತಗೊಂಡು ಹೋಗಿದ್ದಾರೆ. ಒಂದ್ ನಿಮಿಷ ನಾನು ಮಾತಾಡ್ಬಿಡ್ತೀನಿ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ಲಿಲ್ಲ. ಇಷ್ಟು ಒಂದು ಬಜೆಟ್ಗೆನೆ ನೀವು ಇಷ್ಟು ಸಾಲ ಮಾಡೋದಾದ್ರೆ ಒಂದು ಲೇಖಾನುದಾನವನ್ನ ಬೊಮ್ಮಾಯಿರವರ ಲೇಖಾನುದಾನವನ್ನ ಪಡ್ಕೊಂಡಿರುವಂತಹ ಬಜೆಟ್ ನ ಮಂಡನೆ ಮಾಡ್ಬೇಕಾದ್ರೆ ಇಷ್ಟನ್ನ ಮಾಡ್ತಾ ಇದ್ದೀರಾ ಅಂದಾಗ ನೀವ್ ಏನ್ ಕೊಡ್ತಾ ಇದ್ದೀರಾ ರಾಜ್ಯಕ್ಕೆ? ಲೋಹಿಯಾ ಅವ್ರನ್ನ ಮೆನ್ಷನ್ ಮಾಡಿದ್ರಿ, ಬಸವಣ್ಣ ಅವ್ರನ್ನ ಮೆನ್ಷನ್ ಮಾಡಿದ್ರಿ, ಎಲ್ಲ ಕೋಟ್ಗಳನ್ನ ಹೇಳ್ತಾ ಇದ್ರಿ. ಬಸವಣ್ಣರವರು ಕಾಯಕವೇ ಕೈಲಾಸ ಅಂತ ಹೇಳಿರೋದು, ನೀವು ಕಾಯಕನೇ ಕೊಡ್ತಾ ಇಲ್ಲ. ಲಾಂಗ್ ಟರ್ಮ್ ಆಗಿ ಜನರಿಗೆ ಏನ್ ಬೇಕದನ್ನ ಕೊಡ್ತಾನೆ ಇಲ್ಲ. ಇಂಡಸ್ಟ್ರಿಗಳನ್ನ ಶುರು ಮಾಡ್ಲಿಲ್ಲ. ಯಾವುದೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಹೆಣ್ಮಕ್ಳಿಗೆ ಒತ್ತು ಕೊಡುವಂತಹ ಯೋಜನೆಗಳಾಗಬೇಕಿತ್ತೇ ವಿನಃ ನೀವು ಗ್ಯಾರಂಟಿ ಇನ್ನೂ 2 ಕೊಡಿ, ನಮ್ದೇನ್ ತಕರಾರಿಲ್ಲ, ಇದಲ್ಲ 7 ಗ್ಯಾರಂಟಿ ಕೊಡಿ, ಜನರಿಗೆ ಒಳ್ಳೇದ್ ಮಾಡಿ. ಆದ್ರೆ ರಿಪ್ರೊಡಕ್ಟಿವ್ ಅನ್ನೋದೊಂದಿರುತ್ತಲ್ವಾ, ರೆವೆನ್ಯೂ ಅನ್ನ ಜಾಸ್ತಿ ಮಾಡೋದಿರುತ್ತಲ್ವಾ, ಅದನ್ನ ಎಲ್ ಮಾಡ್ತಾ ಇದ್ದೀರಾ? ನೀವೀಗ ಹೊಡ್ತಾ ಹಾಕಿದೀರಾ. ವೆಹಿಕಲ್ಗಳನ್ನ ಪರ್ಚೇಸ್ ಮಾಡಕ್ಕಾಗಲ್ಲ, 2 ವೀಲರ್ಗಳನ್ನ ಪರ್ಚೇಸ್ ಮಾಡಕ್ಕಾಗಲ್ಲ, ಕಾರ್ ಪರ್ಚೇಸ್ ಮಾಡಕ್ಕಾಗಲ್ಲ. ಈಗ ನಾವು ಒಂದು ಲೋವರ್ ಮಿಡ್ಲ್ ಕ್ಲಾಸ್ ಕುಟುಂಬದವ್ರು ಏನಿರ್ತಾರೆ, ಒಂದು 2 ವೀಲರ್ ನ ತಗೊಂಡು ಏನೋ ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡ್ಬೇಕು ಅಂತಿರ್ತಾರೆ. ಸ್ವಿಗ್ಗಿ ಝೊಮ್ಯಾಟೋದವ್ರ ಬಗ್ಗೆ ನೀವು ಹೇಳಿದ್ರಿ, ಅವ್ರಿಗೆ ಇನ್ಶೂರೆನ್ಸ್ ಗಳು ಮಾಡ್ಕೊಡ್ತೀವಿ ಅಂತ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಬಿಸ್ನೆಸ್ ಶುರು ಮಾಡೋದಕ್ಕೆ ಅಥವಾ ಒಂದು ಕೆಲಸ ಶುರು ಮಾಡೋದಕ್ಕೆ ಒಂದು ವೆಹಿಕಲ್ ಬೇಕು. ಆ ವೆಹಿಕಲ್ ನ ಖರೀದಿ ಮಾಡೋದಕ್ಕೆ ನೀವು ಇವತ್ತು ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿಟ್ಟಿದ್ದೀರಾ. ಇವತ್ತು ಉದ್ಯೋಗವನ್ನ, ಹೊಸ ಉದ್ಯೋಗ ಶುರು ಮಾಡೋನ್ ಏನ್ ನೋಡ್ತಾನಂದ್ರೆ, ಒಬ್ಬ ಸಾಮಾನ್ಯ ಹೇಳ್ತೀನಿ ನಮ್ಮೂರ್ ಕಡೆ ಒಂದ್ ಕಾಳು ಮೆಣಸು ಮಾರ್ಕೊಂಡು, ಟೀ ಪುಡಿ ಮಾರ್ಕೊಂಡು, ಊರೂರ್ ಮೇಲೆ ಸಕ್ಕರೆ ಮಾರ್ಕೊಂಡು ಒಬ್ಬ ಬಟಾಣಿ ಮಾರೋನಿಗೂ ಒಂದು 2 ವೀಲರ್ ಬೇಕು. ಒಂದ್ ಸಣ್ಣ ಬಿಸ್ನೆಸ್ ಶುರು ಮಾಡ್ತೀನಿ ಅಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಒಂದು 2 ವೀಲರ್ ಮಾಡ್ತಾನೆ. ನೀವು ಅದನ್ನ ಜಾಸ್ತಿ ಮಾಡಿಟ್ಟಿದ್ದೀರಾ. ವೆಹಿಕಲ್ ಗಳಿಗೆ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ 5 ಜನ ಇರ್ತೀವಿ, 4 ಜನ ಇರ್ತೀವಿ, ಒಂದು ಕಾರ್ ತಗೊಳ್ಳೋದು ಒಂದು ಸಣ್ಣ ಆಸೆ ಇರುತ್ತೆ. MNC ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥವ್ರ ಮೇಲೆ ನೀವು ಹೊಡ್ತಾ ತಂದಿಟ್ಟಿದ್ದೀರಾ. ಅಂದ್ರೆ ಬಡವರು ಒಂದು ಮಟ್ಟಕ್ಕೆ, ಒಂದು ಆರಾಮದಾಯಕ ಜೀವನಕ್ಕೆ ಹೋಗ್ಲೇಬಾರ್ದು ಅನ್ನೋ ತರಹದ್ದು ಮಿಡ್ಲ್ ಕ್ಲಾಸ್ ಜನರಿಗೆ ಆ ತರದೊಂದು ಬರ ಹೇಳ್ತಿದ್ದೀರಾ. ಅಬಕಾರಿ ಸುಂಕ ಏರಿಕೆ ಮಾಡಿದೀರಾ, ಓಕೆ ಒಳ್ಳೇದಾಯ್ತು, ಮೇ ಬಿ ಕಡಿಮೆ ಆಗ್ಬಿಡುತ್ತಾ ಅಂತ ನೋಡಿದ್ರೆ ಇವತ್ತು ಆನ್ಲೈನ್ ದಂಧೆಗಳಲ್ಲಿ ಒಬ್ಬ 65 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾನೆ ಸಾಲ ಮಾಡಿ, ಮಿಡ್ಲ್ ಕ್ಲಾಸ್ ಅವನು. ಈಗ ನೀವು ಅಬಕಾರಿ ಸುಂಕ ಜಾಸ್ತಿ ಮಾಡಿರೋದು ಹೆಂಗಾಗಿದೆ ಅಂತ ಹೇಳಿದ್ರೆ ಮತ್ತೊಂದು ವ್ಯಸನದ ಕಡೆಗೆ ಜನ ಹೋಗ್ತಾರೆ. ಜೊತೆಗೆ ಇನ್ನೂ ಒಂದ್ ಕಡೆ ನಾವು ಯೋಚನೆ ಮಾಡೋದಾದ್ರೆ ಈ ಅಬಕಾರಿ ಸುಂಕ ಜಾಸ್ತಿ ಆಗಿರೋದ್ರಿಂದ ದೇಶದ ಅಥವಾ ನಮ್ಮ ಕರ್ನಾಟಕದ ಬೊಕ್ಕಸಕ್ಕೆ ತುಂಬಾ ದೊಡ್ಡ ಕೊಡುಗೆಯನ್ನ ಕೊಡ್ತಾ ಇರುವಂತಹ ಅಬಕಾರಿ ಇಲಾಖೆಗೆ ಒಂದು ಹೊಡೆತ ಕೂಡ ಬೀಳುತ್ತೆ. ಈಗಾಗ್ಲೇ ಜಾಸ್ತಿ ಇದೆ ಅನ್ನೋ ದೂರ ಕೇಳ್ತಾ ಇರ್ಬೇಕಾದ್ರೆ ಇನ್ನೊಂದಷ್ಟು ಜಾಸ್ತಿ ಆಗಿರುವಾಗ ಅಬಕಾರಿ ಖರೀದಿ ಮಾಡುವವರ ಸಂಖ್ಯೆ ಜನರೇಟ್ ಮಾಡ್ಲಿಕ್ಕೆ ಸೋರ್ಸ್ ಅನ್ನು ಹುಡುಕ್ಬೇಕಾಗಿರೋದು ಎಲ್ಲಾ ಸರ್ಕಾರದ ಹೊಣೆಗಾರಿಕೆ ಆಗಿರುತ್ತೆ, ಅನಿವಾರ್ಯತೆ ಕೂಡ. ಅದಕ್ಕೊಂದು ಮಾರ್ಗ ಅಂತ ಹೇಳಿ ಭವ್ಯ ಅವ್ರು ಮೇ ಬಿ ಮುಂದಿನ ಹಂತದಲ್ಲಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಐ ಹ್ಯಾವ್ ಟು ಗೋ ಫಾರ್ ಅ ಬ್ರೇಕ್. ಈಗ ನೀವೇ ಹೇಳ್ದಾಗೆ, ನಜ್ಮಾ ಅವ್ರು ಹೇಳ್ದಾಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ. ಇದರ ಜೊತೆಗೆ ಸೋಷಿಯಲಿಸ್ಟಿಕ್ ಅನ್ನೋ ರೀತಿಯ, ಅಂದ್ರೆ ಸಮಾಜ ಕಲ್ಯಾಣ, ಸಮುದಾಯಗಳ ಅಭಿವೃದ್ಧಿ ಅನ್ನೋ ಕಡೆಗೆ ಹೆಚ್ಚಿನ ಗಮನ ಕೊಟ್ಟಿರೋದ್ರ ಹಿಂದೆ ಈ ಚುನಾವಣಾ ಪಾಲಿಟಿಕ್ಸ್ ಎಷ್ಟರ ಮಟ್ಟಿಗೆ ಪಾತ್ರವನ್ನ ನಿರ್ವಹಿಸುತ್ತಿದೆ? ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ನ ನಂತರ.